ಹಾಯ್ ಎವ್ರಿವನ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ನಂದು ಸಿಂಪಲ್ ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಅ ಕ್ಯಾಶುವಲ್ ರೂಟೀನ್ ಇದು. ಇಟ್ ಇಸ್ ನಥಿಂಗ್ ರಿಲೇಟೆಡ್ ಟು ವೇಟ್ ಲಾಸ್ ಅಂಡ್ ಆಲ್. ನಿಮ್ದು ಇದೇ ತರ ನಡೆಯುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನನ್ನ ಮಗಳದು ಫೀಡಿಂಗ್ ಬಾಟಲ್ನ ಫುಲ್ ಸ್ಟೆರಿಲೈಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವಳ ಮಿಲ್ಕ್ನ ನಾನು ಅವನಲ್ಲಿ ಕಾಯಿಸೋದು, ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಫೀಡಿಂಗ್ ಬಾಟಲ್ಗೆ ಎಲ್ಲ ಬಿಸಿ ನೀರು ಹಾಕ್ತೀರಾ? ಯಾವ ತರ ಸ್ಟೆರಿಲೈಸ್ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಈ ಸಿಂಕ್ ಹತ್ರ ಯಾವಾಗಲೂ ನೀರು ಆರಿ ಯಾವಾಗಲೂ ಗಲೀಜಾಗ್ಬಿಡುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಹಿಂಗೆ ಗಲೀಜಾಗ್ತಾನೆ ಇರ್ತದೆ. ಸೊ ನಾನು ಒಂದು ರೌಂಡ್ ಸೋಪ್ ಹಾಕಿ ನೀಟಾಗಿ ಅದನ್ನೆಲ್ಲ ರಬ್ ಮಾಡಿಬಿಟ್ಟು ಅದನ್ನು ಒಂದು ವೆಟ್ ಕ್ಲಾತ್ನ ಫುಲ್ ನೀರೆಲ್ಲ ತೆಗೆದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ. ನನ್ನ ಮಗಳು ಬಾಟಲ್ ಸ್ಟೆರಿಲೈಸ್ ಮಾಡೋಕ್ಕೆ ಅಂತ ನಾನು ಏನು ಮಾಡಿದ್ದೀನಿ ಅಂದರೆ ಫುಲ್ ಬಿಸಿ ನೀರು ಕೆಟಲಲ್ಲಿ ಕುದಿಸ್ಬಿಟ್ಟಿದ್ದೀನಿ. ಅದು ನೋಡಿ ಹೊಗೆ ಹೇಗೆ ಬರ್ತಾ ಇದೆ ಅಂತ. ಆ ಕುದಿಯೋ ಅಂಥ ನೀರನ್ನೇ ನಾನು ಡೈರೆಕ್ಟಾಗಿ ಬಾಟ್ಲು ಹಾಕ್ತೀನಿ. ಇದಕ್ಕಿಂತ ಮುಂಚೆ ನಾನು ಆಗಲೇ ತೋರಿಸ್ದಾಗೆ ನಾನು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋಪ್ ಆಗಲಿ ಇಲ್ಲ ಮಿಲ್ಕ್ ಆಗಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದ್ರೂ ಅದೇ ಈ ಥರ ಬಿಸಿ ನೀರು ಹಾಕೋದ್ರಿಂದ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಕಿಲ್ ಆಗುತ್ತೆ. ಜೊತೆಗೆ ನಿಪ್ಪಲ್ ಕೂಡ ಹಾಕಿ ನಾನು ಅದ್ರ ಮೇಲೂ ನೀರು ಫಿಲ್ ಮಾಡಿರ್ತೀನಿ. ಸೊ ಕಂಪ್ಲೀಟ್ ಸ್ಟೆರಿಲೈಸೇಷನ್ ಸಿಗಲಿ ಅಂತ. ಈಗ ಸ್ನಾನ ಮಾಡಿಕೊಂಡು ಬಂದೆ. ನಾನು ಮನೆಯಲ್ಲಿ ನಮ್ಮ ಅತ್ತೆ ಕೊಟ್ಟಿರೋ ದೋಸೆ ಬ್ಯಾಟರ್ ಇತ್ತು. ಸೊ ಜೊತೆಗೆ ಅವರು ನೆನ್ನೆ ಒಂದು ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಪೀಸ್ ಯೂಸ್ ಮಾಡಿ ಒಂದು ಒಳ್ಳೆ ಫೈಬರ್ ರಿಚ್ ಪ್ರೋಟೀನ್ ರಿಚ್ ಕರಿ ಮಾಡಿ ನನಗೆ ಕಳಿಸಿದ್ರು. ಅದನ್ನು ತಿನ್ನೋಣ ಅಂತ ಕಾಯ್ತಾ ಇದ್ದೆ. ಆ್ಯಂಡ್ ಹೊಟ್ಟೆ ಫುಲ್ ಹಸ್ತೋಗಿತ್ತು. ಸೊ ನಾವು ಈ ಬ್ಯಾಟರಲ್ಲಿ ಯಾವ ಥರ ನಾನು ಇದನ್ನು ಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಬ್ಯಾಟರ್ಗೆ ನಾನು ದೋಸೆ ಬ್ಯಾಟರ್ಗೆ ಯೂಶಲಿ ಸಾಲ್ಟ್ ಹಾಕಲ್ಲ ಮುಂಚೆನೆ. ಯಾವಾಗ ನಾನು ಯೂಸ್ ಮಾಡೋಕ್ಕೆ ಅಂತ ಹೋಗ್ತೀನಿ ಆವಾಗ ಸ್ವಲ್ಪ ತಗೊಂಡು ನಾನು ಸಾಲ್ಟ್ ಹಾಕೊಳ್ಳೋದು. ಆಲ್ರೆಡಿ ಇದು ಸ್ವಲ್ಪ ಇರೋದ್ರಿಂದ ನಾನು ಡೈರೆಕ್ಟಾಗಿ ಪಾತ್ರೆಗೆನೆ ಸಾಲ್ಟ್ ಹಾಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನ ಕ್ಲೀನಾಗಿ ಫುಲ್ ತಿರುಗಿಸ್ಕೊತಾ ಇದ್ದೀನಿ. ಬನ್ನಿ, ಈಗ ತವಾ ಕಾದಿದೆ. ಸೊ ನಮ್ಮ ಬ್ಯಾಟರ್ನ ತವಾ ಮೇಲೆ ಹಾಕೊಂಡು ಒಂದು ಒಳ್ಳೆ ದೋಸೆನ ಪ್ರಿಪೇರ್ ಮಾಡೋಣ. ನನಗಂತೂ ದೋಸೆನ ತುಂಬ ತೆಳ್ಳಕ್ಕೆ ಅಗ್ಲಕ್ಕೆ ಪ್ರಿಪೇರ್ ಮಾಡೋಕ್ಕೆ ಸಖತ್ ಇಷ್ಟ. ಸೊ ನಾನು ಇವಾಗ ತವಾ ಮೇಲೆ ಫುಲ್ ಕುಕಿಂಗ್ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯೂಶಲಿ ನನಗೆ ಏನಾಗುತ್ತೆ ಅಂದರೆ ಫಸ್ಟ್ ದೋಸೆ ಹಾಕ್ತೇನಲ್ವಾ, ಅದು ಅರ್ಧಂಬರ್ಧ ಕಿತ್ತೋಗುತ್ತೆ. ನಿಮಗೂ ಇದೇ ಥರ ಆಗುತ್ತಾ? ಬಿಕಾಸ್ ಐ ಡೋಂಟ್ ನೋ, ಆಯಿಲ್ ಹಾಕಿದ ತಕ್ಷಣ ಅದು ಅರ್ಧ ಔಟಿಗೆನೆ ವಾಪಸ್ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ ಏನೋ ಒಂದು ಕಿತಾಪತಿಯಾಗಿ ಫಸ್ಟ್ ದೋಸೆ ಯಾವಾಗಲೂ ಹಾಳಾಗ್ತಾ ಇರುತ್ತೆ ನಂದು. ಐ ಹೋಪ್ ಇವತ್ತು ಚೆನ್ನಾಗಿ ಬರುತ್ತೆ ಅಂತ. ನನ್ನ ಮಗಳು ಕೂಡ ಎತ್ಕೋ ಅಂತ ಹಿಂಸೆ ಕೊಟ್ಟಳು. ನಂಗೆ ತವಾ ಪಕ್ಕ ಅವಳನ್ನ ಕುಂಚ್ಕೊಳ್ಳೋಕೆ ಸಖತ್ ಭಯ ಆಗುತ್ತೆ. ಬಟ್ ಸ್ಟಿಲ್ ಎತ್ಕೊಂಡು ಕುಂಚ್ಕೊಂಡಿದ್ದೀನಿ. ಇಲ್ಲಾಂದರೆ ಅವಳು ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಎತ್ಕೊ ಅಂತಾನೆ ಇರ್ತಾಳೆ. ಸೊ ದೋಸೆ ನೋಡಿ ಎಷ್ಟು ಚೆನ್ನಾಗಿ ನನಗೆ ಈ ಥರ ರೌಂಡ್ಗೆ ನೀಟಾಗಿ ಹಾಕೋದಂದರೆ ಸಖತ್ ಇಷ್ಟ ದೋಸೆನ. ನನಗಂತೂ ದೋಸೆ ನನ್ನ ಫೇವ್ರೆಟ್ ಡಿಶ್ಶು. ಬಟ್ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾನು ದೋಸೆನ ಸ್ವಲ್ಪ ಕಮ್ಮಿ ತಿಂತೀನಿ. ಬಟ್ ಮಾಡ್ಕೊಂಡಾಗೆಲ್ಲ ತುಪ್ಪ ಹಾಕೊಂಡು ಚೆನ್ನಾಗಿ ತಿಂದ್ಬಿಡ್ತೀನಿ. ಒಂದು ದೋಸೆ ಅಂತೂ ನೀಟಾಗಿ ತಿಂತೀನಿ ನಾನು. ನನ್ನ ಮಗಳು ಇಲ್ಲಿ ಬಿಸಿ ತವಾ ಮೇಲೆ ಕೈ ಹಾಕ್ಬಿಡ್ತಾಳೆ ಅಂತಲೇ ಭಯ ನನಗೆ. ಟಚ್ ಮಾಡಿಬಿಟ್ರೆ ಎಲ್ಲಿ ಏಟಾಗುತ್ತೆ ಅಂತ. ಯಾಕೋ ದೋಸೆ ಎದ್ದಳ ಥರ ಕಾಣ್ತಾ ಇಲ್ವಲ್ಲ, ಎದ್ದಳ್ತಾ ಇಲ್ಲ ಅನಿಸುತ್ತೆ. ಅವನು ಫುಲ್ ದೋಸೆ ಅಂಟ್ಕೊಂಡ್ಬಿಟ್ಟಿದೆ. ಒಂದೊಂದು ಸತಿ ಅಂತೂ ಸ್ವಲ್ಪ ಅಂಟ್ಕೊತಾ ಇತ್ತು. ಇವಾಗಂತೂ ಫುಲ್ ಅಂಟ್ಕೊಂಡ್ಬಿಟ್ಟಿದೆ. ಎದಳ್ತಾನೆ ಇಲ್ಲ. ಅಯ್ಯೋ, ಕರೀತಾ ಇದ್ರೆ ನೋಡಿ ಒಂದು ಲೇಯರ್ ಹಂಗೆ ಅಂಟ್ಕೊಂಡ್ಬಿಟ್ಟಿದೆ. ಹೋಯ್ತು ನನ್ನ ದೋಸೆ ಎಲ್ಲ ಫುಲ್ ಹಾಳಾಯಿತು. ಸೊ ಇಟ್ಸ್ ಬೆಟರ್ ತವಾನೇ ಯೂಸ್ ಮಾಡದೇ ಇರೋದು. ಬಿಕಾಸ್ ಒಂದು ಲೇಯರ್ ಫುಲ್ ಅಂಟ್ಕೊಂಡ್ಬಿಡ್ತು. ಅಯ್ಯೋ ದೇವ್ರೆ. ನನ್ನ ಮಗಳು ಆಗಲೇ ಸ್ಟೆರಿಲೈಸ್ಗೆ ಅಂತ ಇಟ್ಟಿದ್ದು ಫೀಡಿಂಗ್ ಬಾಟಲ್ನ ಟಚ್ ಮಾಡಿಬಿಟ್ಲು. ಅದೇ ಅಂಥ ಬಿಸಿ ಇರಲಿಲ್ಲ, ಬಟ್ ಸ್ವಲ್ಪ ಬಿಸಿ ಇದು ಲೈಟಾಗಿ ಸುಟ್ಬಿಡ್ತು. ಅಳ್ತಾ ಇದ್ದಾಳೆ ಪಾಪ. ನಂಗೆ ಹೊಟ್ಟೆಲ್ಲ ಉರ್ತೋಯ್ತು. ಅದಕ್ಕೆ ಇಮಿಡಿಯೇಟಾಗಿ ಐಸ್ ಕ್ಯೂಬ್ಸ್ ತೊಗೊಂಡು ಅವಳ ಕೈಗೆ ಹಚ್ತಾ ಇದ್ದೀನಿ. ಅವಳಿಗೆ ಫುಲ್ ಭಯ. ಅವಳಿಗೆ ಮೇಲ್ಗಡೆ ಕುತ್ಕೊಬೇಡ ಅಂದರೂ ಓಕೆ ಇಲ್ಲ. ಬಟ್ ಸ್ಟಿಲ್ ಅದು ಬೇಕು ಇದು ಬೇಕು ಅಂದರೆ ಹೇಗೆ ಮಾಡೋದು ಹೇಳಿ? ನಿಮಗೂ ಇದೇ ಥರ ಕಷ್ಟ ಆಗ್ತಾ ಇರುತ್ತಾ ನಂಗೆ ತಿಳಿಸಿ ಹೇಳಿ. ಸೊ ಬೇರೆ ಪ್ಯಾನ್ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ತವಾ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಈ ನಾನ್ ಸ್ಟಿಕ್ ತವಾಲಿ ಪ್ರಾಬ್ಲಮ್ ಏನಂದರೆ ದೊಡ್ಡದಾಗಿ ತೆಳ್ಳಕ್ಕೆ ಹಾಕೋಕ್ಕಾಗಲ್ಲ ದೋಸೆನ. ಸಖತ್ ಚಿಕ್ಕ ದೋಸೆ ಬರುತ್ತೆ. ಸೊ ಇಟ್ಸ್ ಬೆಟರ್ ಲೈಕ್ ಸೆಟ್ ದೋಸೆ ಥರ ಫ್ಲಫಿಯಾಗಿ ತಿನ್ಕೊಳ್ಳೋದು ಇವತ್ತು ಬೆಟರ್ ಇದೆ ಅಂತ ಅನಿಸ್ತಾ ಇದೆ. ಹೀಗೆ ಪ್ರಿಪೇರ್ ಮಾಡ್ಕೊಬಿಡೋಣ. ಅವಳಿಗೆ ಇವಾಗ ದುಃಖ ಆಗಿರೋದ್ರಿಂದ ಅವಳು ಫುಲ್ ಪ್ಯಾಂಪರಿಂಗ್ ಬೇಕು, ಏಟಾಗ್ಬಿಟ್ಟಿರೋದ್ರಿಂದ. ಸೊ ನನ್ನ ಮಗಳು ಸಖತ್ ಎಮೋಷ್ನಲ್. ಅವಳಿಗೆ ಫುಲ್ ಪ್ಯಾಂಪರಿಂಗ್ ಬೇಕು. ಎತ್ಕೋ ಅಂತ ಕೇಳ್ತಾ ಇದ್ಲು. ಹಗ್ ಮಾಡಿದ್ರು ಅವಳಿಗೆ ಸಾಕಾಗ್ತಾ ಇರಲಿಲ್ಲ. ಎತ್ಕೊಂಡೆ ನನ್ನ ಇರು, ನಂಗೆ ನೋವಾಗಿದೆ ಅಂತ ಅವಳು ಫುಲ್ ದುಃಖ ಹೇಳ್ಕೊತಾ ಇದ್ಲು ಪಾಪ. ಅವಳಿಗೊಂದು ಸ್ವಲ್ಪ ಸಣ್ಣದಾಗಿ ಏನಾಗ್ಬಿಟ್ರು ನನಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಗಾಬರಿ ಆಗ್ಬಿಡುತ್ತೆ. ನನ್ನ ಹಸ್ಬೆಂಡ್ ಅಂತೂ ಬೈತಾನೆ ಇರ್ತಾರೆ ನನಗೆ, ಅಷ್ಟೊಂದೆಲ್ಲ ಸಣ್ಣದಕ್ಕೂ ಇಷ್ಟೊಂದು ಟೆನ್ಷನ್ ತೊಗೊಂಬೇಡ ಅವಳ ವಿಷಯದಲ್ಲಿ ಅಂತ. ಬಟ್ ಏನೂ ಗೊತ್ತಿಲ್ಲ ನನಗೆ, ಸಣ್ಣದ್ರಲ್ಲೂ ಅವಳ ವಿಷಯದಲ್ಲಿ ಟೆನ್ಷನ್ ಆಗುತ್ತೆ. ಅವಳೊಂದು ಸ್ವಲ್ಪ ಏಟ್ ಮಾಡ್ಕೊಬಿಟ್ರು ಅವಳಿಗಿನ್ನ ಮುಂಚೆ ನನಗೆ ಅವಳು ಬಂದ್ಬಿಟ್ಟಿರುತ್ತೆ.
ಬಂದ್ಬಿಟ್ಟಿರುತ್ತೆ. ಸೊ ಅವಳುಗಳು ಬರುತ್ತೋ ಇಲ್ವೋ, ಅವಳಿಗೆ ನೋವಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಅವಳು ಬಂದ್ಬಿಟ್ಟಿರುತ್ತೆ. ಲಕ್ಲಿ ನಮ್ಮ ಸೆಕೆಂಡ್ ದೋಸೆ ಚೆನ್ನಾಗಿದ್ದಿಲ್ತು, ಚೆನ್ನಾಗಿ ಫ್ಲಿಪ್ ಕೂಡ ಮಾಡಿದೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಒಂದೊಂದು ದಿನ ಅಂತೂ ಮಾರ್ನಿಂಗ್ ಈ ಥರ ಫುಲ್ ಮೆಸ್ಅಪ್ ಆಗಿಬಿಡುತ್ತೆ. ಅದು ಸ್ಪೆಷಲಿ ಯಾವ ಮಾರ್ನಿಂಗ್ ನಮಗೆ ಅರ್ಜೆಂಟ್ ಇರುತ್ತೆ, ಏನಾದ್ರು ಕೆಲಸ ಇರುತ್ತೆ, ಆ ಮಾರ್ನಿಂಗ್ ಅಂತೂ ಮೆಸ್ಅಪ್ ಆಗುತ್ತೆ ಈ ಅಡುಗೆ ಮನೆಯಲ್ಲಿ. ಅದು ಯಾಕೆ ಆ ಥರ ಅಂತ ನನಗಂತೂ ಗೊತ್ತಿಲ್ಲ. ಸೊ ಈ ದೋಸೆ ಚೆನ್ನಾಗಿ ಬಂತು. ಆ್ಯಂಡ್ ಸೇಫ್ಟಿಗೆ ಅಂತ ಒಂದು ಸ್ವಲ್ಪ ಆಯಿಲ್ ಕೂಡ ಎಕ್ಸ್ಟ್ರಾ ಹಾಕ್ಕೊಂಡೆ. ಇಲ್ಲಿ ನೋಡಿ ನನ್ನ ಮಗಳು ನಾನು ಹಿಂಗೆ ತಿರ್ಗಂಗೆಲ್ಲ ಅದೇ ಪ್ಯಾನ ಕೈ ಹಾಕ್ತೀನಿ ಅಂತೇಳಿ ಈಗ ತಾನೇ ಕೈ ಸುಟ್ಕೊಂಡಿದ್ದಾಳೆ. ಇನ್ನೊಂದು ಕಡೆ ನಮ್ಮದು ಕರಿನ ಅವನಲ್ಲಿ ಬಿಸಿ ಮಾಡ್ಕೊಂಬಿಡೋಣ, ಸೊ ದ್ಯಾಟ್ ನನ್ನ ಹಸ್ಬೆಂಡ್ಗೂ ಸರ್ವ್ ಮಾಡಿ ನಾನು ತಿನ್ಕೊಬೋದು ಅಂತ. ನನಗಂತೂ ಫುಲ್ ಹೊಟ್ಟೆ ಹಸಿತಾ ಇದೆ. ಅವ್ರಿಗೆ ದೋಸೆ ಹಾಕೊಟ್ಬಿಟ್ಟು ನಾನು ಕುತ್ಕೊಂಡ್ಬಿಡೋದು ಅಷ್ಟೇ ಕೆಲಸ. ನನ್ನ ಮಗಳು ಏನು ಆಟಾಡ್ಸೋಕೋದ್ರು ಯಾವುದ್ರಲ್ಲೂ ಮೂಡ್ರಿಲ್ಲ, ಬರೀ ಎತ್ಕೋ ಅದೊಂದೇ ಮೂಡಲ್ಲಿದ್ಲು. ಅವಳಿಗಂತೂ ಒಂಚೂರು ಏಟಾದಾಗ ಅವಳಿಗೆ ತುಂಬಾ ಪ್ರೀತಿ ಬೇಕು, ತುಂಬ ಲವ್ ಮಾಡಬೇಕು, ತುಂಬಾ ನೈಸ್ ಮಾಡಿ ಪ್ರೀತಿ ಮಾಡಿ ಇಟ್ಕೊಬೇಕು. ಅವಳು ಆ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಯೂಶ್ವಲಿ ನಾವು ಅಮ್ಮಂದಿರಿಗೆ ಅಡುಗೆ ಮಾಡಿ ಸ್ಟ್ರೇನ್ ಆಗಿಲ್ಲ ಅಂದ್ರೂ 100 ಟೈಮ್ಸ್ ಟಾಡ್ಲರ್ ಕ್ವೆಶನ್ಸ್ಗೆ, ಅವ್ರ ಎಮೋಷನ್ಸ್ಗೆ, ಅವ್ರ ನೀಡ್ಸ್ಗೆ ಅಡ್ರೆಸ್ ಮಾಡಿನೇ ನಮ್ಮದು ಅಡುಗೆನೂ ಲೇಟ್ ಆಗಿಬಿಡುತ್ತೆ ಆ್ಯಂಡ್ ನಮಗೆ ಸ್ಟ್ರೇನ್ ಕೂಡ ಆಗಿಬಿಡುತ್ತೆ. ಇಟ್ ಫೀಲ್ಸ್ ಲೈಕ್ ಈ ಅಡುಗೆ ಕೆಲಸ ಮುಗಿತಾನಿಲ್ಲ, ಕಿಚನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಆ್ಯಕ್ಚುಲಾಗಿ ಅಡುಗೆ ಪ್ರಾಬ್ಲಮ್ ಬಂದಿರಲ್ಲ, ಅಲ್ಲಿ ಪ್ರಾಬ್ಲಮ್ ಬರೋದು ನಾವು ಅದ್ರ ಜೊತೆಗೆ ನಮ್ಮ ಟಾಡ್ಲರ್ನ ಕೂಡ ಅವ್ರ ನೆಸೆಸಿಟೀಸ್ನ, ನೀಡ್ಸ್ನ ನಾವು ಎವ್ರಿಥಿಂಗ್ ಅಡ್ರೆಸ್ ಮಾಡಿನೇ ನಮ್ಗೆ ಅರ್ಧ ಸ್ಟ್ರೇನ್ ಆಗುತ್ತೆ. ಸೊ ದೋಸೆ ತುಂಬ ಸ್ಮೆಲ್ ಚೆನ್ನಾಗಿ ಘಮ ಅಂತ ಇತ್ತು. ನನ್ನ ಮಗಳಿಗೆ ಆಸೆ ಆಯಿತು, ಅವಳು ಒಂಚೂರು ಕೊಡು ಅಂದ್ಲು. ಉಫ್ ಅನ್ನೋದು ಹೇಳ್ಕೊಟ್ಬಿಟ್ಟಿದ್ದೀನಿ. ಇವಾಗ ಕೊಡ್ಬೇಕಾದ್ರೆ ಅವಳು ಒಂಚೂರು ಉಫ್ ಅಂತಾಳೆ, ಕ್ಯೂಟಾಗಿ ಕಾಣುತ್ತೆ ಉಫ್ ಅಂತ ಅನ್ನೋದು. ಹಂಗೆ ಅವಳನ್ನು ಅಲ್ಲೇ ನಾನು ದೋಸೆ ಹಾಕೊಂಡು ಅಲ್ಲೇ ಅಡುಗೆ ಮನೇಲಿ ಅವಳಿಗೂ ಫೀಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನಾನು ಇಲ್ಲಿ ಯೂಸ್ ಮಾಡ್ತಿರೋ ಗ್ಲೌಸು ಅವನ್ ಗ್ಲೌಸು, ಇದು ಹೀಟ್ ರೆಸಿಸ್ಟೆಂಟ್ ಇರುತ್ತೆ. ಸೊ ಎಂಥ ಗ್ಲಾಸು ಫುಲ್ ಓವನಲ್ಲಿ ಏನು ಬಿಸಿ ಮಾಡಿರ್ತೀವಿ ಅದನ್ನ ಈಸಿಯಾಗಿ ಈ ಗ್ಲೌಸ್ನ ಯೂಸ್ ಮಾಡಿ ಎತ್ಕೊಬೋದು. ಇನ್ ಕೇಸ್ ನಿಮಗೆ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕ್ ಕಳಿಸ್ತೀನಿ. ನಮ್ಗೆ ಎಷ್ಟೇ ಹೊಟ್ಟೆ ಹಸ್ತಿದ್ರು ಮನೆಯವ್ರಿಗೆಲ್ಲ ತಿನ್ಸಿದ್ಮೇಲೆ ನಾವು ತಿನ್ನೋದು ಅದೇ ಅಲ್ವಾ ಹೆಣ್ಮಕ್ಳು ಅಂದರೆ. ಸೊ ನಾನು ಕೂಡ ಫುಲ್ಲು ಅವರಿಗೆ ಫಸ್ಟ್ ಊಟ ಹಾಕೊಟ್ಬಿಡ್ತೀನಿ, ನನ್ನ ಹಸ್ಬೆಂಡ್ಗೂ ಕೂಡ. ಅವ್ರು ತಿಂದು ಮುಗಿಸಿದ್ಮೇಲೆ ನಾನು ಆರಾಮಾಗಿ ಪೀಸ್ಫುಲ್ಲಾಗಿ ಕುತ್ಕೊಂಡು ತಿನ್ಬೋದು. ಸಮ್ಟೈಮ್ಸ್ ನಾವಿಬ್ಬರು ಒಟ್ಟಿಗೆ ಕುತ್ಕೊಂಡು ತಿಂತೀವಿ, ಡಿಪೆಂಡ್ಸ್ ಇಬ್ರಿಗೂ ಎಷ್ಟು ಫ್ರೀ ಟೈಮ್ ಇದೆ ಅದ್ರ ಮೇಲೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಅವ್ರು ತಿನ್ಕೊತಾರೆ, ಆಮೇಲೆ ನಾನು ಪೀಸ್ಫುಲ್ಲಾಗಿ ತಿನ್ಕೋತೀನಿ. ಅವಾಗ ಅವ್ರ ಮಗುನ ಇಟ್ಕೋತಾರೆ. ಐದರ್ ಆಫ್ ಒನ್ ಥಿಂಗ್. ಇಲ್ಲ ಅವ್ರು ಬಿಸಿ ಇದ್ದಾರೆ, ಮನೇಲೆಲ್ಲ ಆಫೀಸಲ್ಲಿ ಇದ್ದಾರೆ ಅಂತ ಹೇಳಿದಾಗ ದೆನ್ ಐ ವಿಲ್ ಓನ್ಲಿ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ಹಸ್ಬೆಂಡ್ ಯೂಶಲಿ ನನಗೆ ಇದೆಯಾ ಇಲ್ವಾ ಸಫಿಷಿಯೆಂಟಾಗಿ ಫುಡ್ ಅಂತ ಚೆಕ್ ಮಾಡಿ ಅವ್ರು ತಿಂತಾರೆ. ಅವತ್ತವ್ರು ಹೊಟ್ಟೆ ಜಾಸ್ತಿ ಹಸ್ಬಿಟ್ಟಿತ್ತು, ಸೊ ಅವ್ನು ಕರಿ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿರಲಿಲ್ಲ. ಅವ್ರು ಫುಲ್ ತಿಂದ್ಬಿಟ್ರು. ತಿಂದ ಮೇಲೆ ಅವ್ರಿಗೆ ಗೊತ್ತಾಯಿತು ನನಗೆ ಕರಿ ಮಿಕ್ಕೇ ಇಲ್ಲ ಅಂತ. ಸೊ ನನ್ನ ದೋಸೆಗೆ ತುಪ್ಪ ಮತ್ತು ಉಪ್ಸಾರು ಖಾರ ಇತ್ತು, ಅದನ್ನ ಹಾಕೊಂಡು ತಿಂದೆ. ಪಾಪ ಅವ್ರು ಫುಲ್ ಬೇಜಾರು ಮಾಡ್ಕೊಂಡು ಗಿಲ್ಟ್ಗೆ ಹೋಗ್ಬಿಟ್ರು, ಒಳಗಿಲ್ದೆ ನಾನು ಒಬ್ಬನೇ ಎಲ್ಲ ತಿನ್ಕೊಂಡ್ಬಿಟ್ಟೆ ಅಂತ. ಬಟ್ ಸ್ಟಿಲ್ ಅವ್ರ ಹೊಟ್ಟೆ ತುಂಬ ತಿಂದ್ರು ಅಂತ ನನಗೆ ಖುಷಿ ಇದೆ. ಆ್ಯಂಡ್ ನಾನು ಅದು ಇದನ್ನು ಮಾಡ್ಕೋತಾ ಇರ್ತೀನಿ, ಬಟ್ ಅವರಾದ್ರೆ ಡಿಪೆಂಡೆಂಟ್ ಇರ್ತಾರಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೈಲಿ ಸಿಗ್ತಾ ಇರೋಣ. ನಿಮ್ಮ ಮನೇಲೂ ಇದೇ ಥರ ವಿಷಯಗಳು ನಡೀತಾ ಇರುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.